ನಮಸ್ಕಾರ. ಈ ದಿನ ಸ್ಪೆಷಲ್ಲಾಗಿ ಬೆಂಡೆಕರಿ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತದೆ. ಸಿಂಪಲ್ಲಾಗಿ ಮಾಡುವಂಥದ್ದು, ಚಪಾತಿಗಂತೂ ಹೇಳಿ ಮಾಡಿಸಿದಂತಹ ಕರಿ ಇದು. ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಈಗ ರುಚಿಯಾದ ಕರಿ ಮಾಡೋದು ಹೇಗೆ ಅಂತ ವಿಡಿಯೋ ಸಮೇತ ನೋಡೋಣ. 1/4 kg ಎಳೆತಾದ ಬೆಂಡೆಕಾಯಿ ತೊಗೊಂಡಿದ್ದೀನಿ. ತಲೆ ಮತ್ತು ಬುಡದ ಭಾಗವನ್ನು ಕಟ್ ಮಾಡಿ ಅರ್ಧ ಪೀಸ್ ಮಾಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಬೆಂಡೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು. ಲೋಳೆ ಅಂಶ ಹೋಗಬೇಕು. ಹಾಗೆ ಎಣ್ಣೆಯಲ್ಲಿ ಫ್ರೈ ಸಹಿತ ಆಗಬೇಕು. ಸ್ವಲ್ಪ ಬಾಡಿದ ಮೇಲೆ 1/4 ಚಮಚದಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನು ಕಡಲೆ ಹಿಟ್ಟನ್ನು ಉದುರಿಸೋಣ. ಕಡಲೆ ಹಿಟ್ಟು ಹಾಕಿದ ಮೇಲೆ ಸಣ್ಣ ಉರಿಲಿ ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ಕೋಟಿಂಗ್ ಥರ ಆಗಬೇಕು ಕಡಲೆ ಹಿಟ್ಟು. ಈಗ ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಹಾಗೆ ದೊಡ್ಡದಾದ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟು ಇಲ್ಲಿ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಸಣ್ಣ ಉರಿಲಿ ಚೆನ್ನಾಗಿ ಹುರಿಬೇಕು. ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಹುರಿತೀರೋ ಕರಿಗೆ ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ, ಈಗ ಈರುಳ್ಳಿ ಹುರಿದಾಯಿತು. ಈಗ ನಾನು 2 ಸ್ಪೂನಷ್ಟು ದೊಣಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇಲ್ಲಿ ಹಾಕ್ತೀನಿ. ನೀವು ಬೇಕಾದರೆ ಒಂದು ಹಸಿಮೆಣಸನ್ನು ಹೆಚ್ಚಾಕ್ಬೋದು. ಇಲ್ಲಿ ಅಚ್ಚ ಖಾರ ಪುಡಿ ಹಾಕಿರೋದ್ರಿಂದ ಹಸಿಮೆಣಸು ಹಾಕಿದರೆ ಸ್ವಲ್ಪ ಉರಿಗಾರ ಜಾಸ್ತಿ ಆಗುತ್ತೆ ಅಂತ ನಾನು ದೊಣಮೆಣಸು ಹಾಕಿದ್ದು. ಖಾರ ಬೇಕು ಅಂದರೆ ನೀವು ಹಸಿಮೆಣಸು ಹಾಕಿ. 1 ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಸೇರಿಸ್ತೀನಿ. ಈ ಪೇಸ್ಟ್ ಬೇಡ ಅಂದರೆ ಚಿಕ್ಕದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹೆಚ್ಚು ಸಹಿತ ಹಾಕ್ಬೋದು. ಮತ್ತೆ ಫ್ರೈ ಮಾಡೋಣ. 2 ಬಾದಾಮಿ ಟೊಮೊಟೊನ ತಗೊಂಡು ಹೆಚ್ಚಿ ರುಬ್ಬಿ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ, ಇಲ್ಲಿ ಸೇರಿಸ್ತೀನಿ. ಟೊಮೊಟೊ ಪ್ಯೂರಿ ಹಾಕಿದ ಮೇಲೆ ಸಣ್ಣ ಉರಿಲಿ ಮೊಗುತ್ತಾ ಬರಬೇಕು. ಅದು ಬಣ್ಣ ಚೇಂಜ್ ಆಗಬೇಕು. ಈಗ ನೋಡಿ, ಚಿಟಿಗೆ ಅರಿಶಿನ ಹಾಕಿದ್ದೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತೀನಿ. 2 ಸ್ಪೂನು ಕೊತ್ತಂಬರಿ ಪುಡಿನ ಹಾಕೋಣ. ಈಗ ಒಂದ್ಸರಿ ಮಿಕ್ಸ್ ಮಾಡೋಣ. ಕೊತ್ತಂಬರಿ ರುಚಿ ಮತ್ತು ಪರಿಮಳ ಎರಡೂ ಕೊಡುತ್ತೆ. ಸಣ್ಣ ಉರಿಲಿ ಟೊಮೊಟೊ ಇಷ್ಟು ಬಣ್ಣ ಬದಲಾಗಿ ನೋಡಿ ಎಣ್ಣೆ ಅಂಶ ಕಾಣೋ ಹಾಗೆ ಆಗಬೇಕು. ಈಗ 3 ಸ್ಪೂನಷ್ಟು ಸಿಹಿ ಮೊಸರನ್ನ ಸೇರಿಸೋಣ. ಮೊಸರು ಹಾಕಿದ ಮೇಲೆ ಈ ಮೊಸರು ಒಡೆಯಕ್ಕೆ ಬಿಡಬಾರ್ದು. ಅದು ಚೆನ್ನಾಗಿ ಈ ಗ್ರೇವಿ ಒಳಗೆ ಸೇರಿಕೊಂಡು ಮಿಕ್ಸ್ ಆಗಬೇಕು. ನೋಡಿ ಎಷ್ಟು. ಈಗ ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ 2 ನಿಮಿಷ ಪ್ಲೇಟ್ ಮುಚ್ಚೋಣ. ಈಗ ಮುಚ್ಚಿದ ತೆಗೆದು ನಾನು 1/4 ಲೋಟದಷ್ಟು ನೀರು ಹಾಕಿ ಬೆಂಡೆಕಾಯಿ ಹೋಳುಗಳನ್ನು ಹಾಕಿದ್ದೀನಿ. ಸ್ವಲ್ಪ ಈ ಗ್ರೇವಿ ಒಳಗೆ ಬೆಂಡೆಕಾಯಿ ಹೋಳುಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆದರೆ ತುಂಬ ಮೆತ್ತಗಾಗಷ್ಟು ಬೇಯಬಾರ್ದು. ನಿಮಗೆ ಅನ್ನಕ್ಕೆ ಕಲಿಸ್ಕೊಬೇಕಾದ್ರೆ ಸ್ವಲ್ಪ ನೀರಾಗಿರಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಈಗ ಮತ್ತೆ 2 ನಿಮಿಷದಷ್ಟು ಬೇಯಿಸೋಣ. ಈಗ ಮುಚ್ಚಿದ ಪ್ಲೇಟು ತೆಗೆಯೋಣ. ಈ ಗ್ರೇವಿ ಒಳಗೆ ಬೆಂಡೆಕಾಯಿ ಹೋಳು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೋಣ. ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ. ಇದಕ್ಕೆ ಒಂದು ಸ್ಪೆಷಲ್ ರುಚಿ ಕೊಡೋದು ಗೋಡಂಬಿ. ನಾನಿಲ್ಲಿ 2 ಸ್ಪೂನಷ್ಟು ಗೋಡಂಬಿನ ಪುಡಿ ಮಾಡಿ ಹಾಕಿದ್ದೀನಿ. ಇದು ನಿಮ್ಮ ಚಾಯ್ಸು. ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿ, ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ರುಚಿಯಾದ ಬೆಂಡೆ ಕರಿ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ನೋಡಿದ್ರಲ್ಲ, ರುಚಿಯಾದ ಬೆಂಡೆ ಕರಿ ಮಾಡೋದು ಎಷ್ಟು ಸರಳವಾಗಿ ಅಂತ. ಚಪಾತಿಗೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.